21 ಭಾನುವಾರರಂದು ಇಂಗಳೇಶ್ವರ ಚನ್ನಬಸವ ಶ್ರೀಗಳ ಸ್ಮರಣೋತ್ಸವ. ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವಿರಕ್ತ ಮಠದಲ್ಲಿ ಶ್ರೀ ಕಿರಿಯ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದವರು, ಪೂಜ್ಯ ಚನ್ನಬಸವ ಸ್ವಾಮೀಜಿಯವರ ಸ್ಮರಣೋತ್ಸವ ನುಡಿನಮನ ಕಾರ್ಯಕ್ರಮವು ಇಂಗಳೇಶ್ವರ ವಿರಕ್ತ ಮಠದಲ್ಲಿ ಡಿಸೆಂಬರ್ 21 ಭಾನುವಾರರಂದು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇದೇ ಸಮಯದಲ್ಲಿ ನಿಂಗಪ್ಪ ಬೊಮ್ಮನಹಳ್ಳಿ, ಸುಭಾಷ್ ಸಿಂದಗಿ, ಭೀಮರಾಯ ಬೈಚಬಾಳ, ಜಗದೀಶ್ ಬೇವೂರ್, ಪ್ರಭು ಬಾಗೇವಾಡಿ, ವಿವೇಕಾನಂದ ಕಲ್ಯಾಣಿ ಶೆಟ್ಟಿ ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ 1X ನ್ಯೂಸ್ ಬಾಗೇವಾಡಿ. ಹಬ್ಬಗಳು ಈ ಮಠಕ್ಕೆ ಪಟ್ಟಾಧಿಕಾರ ತೆಗೆದುಕೊಂಡ್ರೆ ಅವರು ಪಟ್ಟಾಧಿಕಾರ ತೆಗೆದುಕೊಳ್ಳುವಾಗ 12 ವರ್ಷದವರೆಗೂ ಇಬ್ಬರು ತಿಳ್ಕೊಂಡು ಪೂಜಾರಿ ಹೇಳ್ತಿದ್ರು. ಆದರೆ ಅವರ ಸುರುವಿನ ದಿವಸಗಳು ಹಾಗೂ ಬಹಳಷ್ಟು ದಿವಸಗಳೆಲ್ಲ ಬಹಳ ಕಷ್ಟದ ಕಾಲದ ದಿವಸಗಳಾಗಿದ್ದವು. ಎಷ್ಟು ಕಷ್ಟದ ಕಾಲ ಇತ್ತಪ್ಪ ಅಂದ್ರೆ ಒಂದು ದಿವಸ ಕೂಡ ಮುಂಜಾನೆ ಇದ್ದರೆ ಸಾಯಂಕಾಲ ಇರ್ತಿರಲಿಲ್ಲ ಪ್ರಸಾದಕ್ಕೆ. ಅಂಥ ಕಷ್ಟದ ಕಾಲಗಳ ದಿವಸಗಳಲ್ಲಿ ಈ ಮಠವನ್ನು ಬಹಳಷ್ಟು ಜೀರ್ಣೋದ್ಧಾರದ ಜೊತೆಗೆ ಇಷ್ಟೆಲ್ಲ ಆಗ್ತಾ ಬಂತು. ಸುಮಾರು ಅವರು ಮಾಡ್ತಕ್ಕಂಥ ಕಾರ್ಯಗಳೇನಪ್ಪ ಅಂದ್ರೆ ಅವರು ನಾಗಾವರ ಮಠ, ದೇವರಿಗೆ ಮಠ ಹಾಗೂ ಹುಮ್ನಾಬಾದ ಬಸವತೀರ್ಥ ಮಠದ ಮಠಾಧಿಪತಿಗಳಾಗಿ ಸುಮಾರು ಬಹಳಷ್ಟು ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಕಾಶಿ 7 ಗಂಟೆ 7, 10, 15ಕ್ಕೆ ಹೋಗಿ ಎಬ್ಸಿದ ಕೂಡ ಎದ್ದಿಲ್ಲ ಅಂದ್ಕೊಳ್ಳೆ ಎಲ್ಲರೂ ಎಬ್ಸಾರ. ಡಾಕ್ಟರ್ ಕರೆದಾರ. ಡಾಕ್ಟರ್ ಕರೆದ ಕೂಡ ಅವಾಗ ಬಂದು ಅವ ಡಾಕ್ಟರ್ ಚೆಕ್ ಮಾಡ್ಯಾನ. ಚೆಕ್ ಮಾಡೋದ್ರಾಗ ಪಲ್ಸ ಬರೀ ಹತ್ತೆ ಇದ್ದದ ಪಲ್ಸ. ಅವಾಗ ಮತ್ತೆಲ್ಲ ಡಾಕ್ಟರ್ ಚೆಕ್ ಮಾಡೋದು ಕೂಡ ಹೋಗಿ ಅದ ತಿಳ್ಕೊಂಡು ಹೇಳಿದ್ರಂತೆ. ಅದಕ್ಕಿಂತ ಮೊದಲು ಅಪ್ಪಗಳು ಅವ್ನು ಸಿದ್ಧಂಗೆ ಹೇಳ್ತಿರಂತೆ, ಏನಾದ್ರೂ ಅಸ್ವಸ್ಥಪ್ಪ ನನ್ನ ದವಾಖಾನೆಗೆ ಒಯ್ಬೇಡ್ರಿ, ಎಲ್ಲರ ದಾರಿ ಒಳಗೆ ನನ್ನ ಪ್ರಾಣ ಬಿಡಿಸ್ಬೇಡ್ರಿ, ನನ್ನ ಪ್ರಾಣ ಇಲ್ಲೇ ಇರಬೇಕು, ಪ್ರಾಣ ಬಿಡಿಸ್ಬೇಡ್ರಿ ತಿಳ್ಕೊಂಡಿರ್ತೇನೆ ಹೇಳಿದ್ರು. ಇದನ್ನೆಲ್ಲ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಬಹಳ ಜನ ಸ್ವಾಮಿಗಳು ಅನಾರೋಗ್ಯ ಆಗಿ ತೊಂದರೆಯಾಗಿ ಹಾಸ್ಪಿಟಲ್ಗೆ ಹೋಗಿ ಏನೇನೋ ಹಾಕಿ ಹೋಗ್ಯಾರ. ಆದ್ರೆ ಈ ಸ್ವಾಮಿಗಳು ಸುಮಾರು ನನಗೆ ಬುದ್ಧಿ ನೋಡಕತ್ತೀನಿ, ಆರೋಗ್ಯವಾಗಿದ್ದು ಹಾರ್ಟ್ನೂ ಇಲ್ಲ, ಅಲ್ಲಿಂದ ಯಾವುದೂ ಪ್ರಸಂಗನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಸಾಯಂಕಾಲ ಹೊಟ್ಟೆನೂ ಊಟ ಮಾಡ್ಯಾರ, 2.5 ಗಂಟೆ 2 ರೊಟ್ಟಿ ಮ್ಯಾಗ ಊಟ ಮಾಡ್ಯಾರ, ಮಾತಾಡ್ಕೊಂತೇ ಅದಾರ. ಇಷ್ಟೆಲ್ಲ ಮಾಡಿ ನಿಶ್ಚಿಂತವಾಗಿ ಏನೂ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆಗಿತ್ತು, ಏನಾದರೂ ಹಳ್ಳ್ಯಾಡಿದ್ರು, ಏನಾದರೂ ಆಗಿತ್ತಪ್ಪ ಮೂತ್ರರೇ ಬರ್ತಿದ್ದು, ಒಂದಾಕರೆ ಬರ್ತಿದ್ದು, ಪೂರ್ತಿ ಕೌಪ ಅವ್ರು ಹೋಗೋದವ್ರತಕ್ಕಂಥದ್ದು ಎಲ್ಲಾನು ನೋಡಿದ್ರೆ ಒಂದು ಸಣ್ಣ ಮೂತ್ರದ ಒಂದು ಹನಿ ಸಹಿತ ಕೌಪಕ್ಕೆ ಹತ್ತಿಲ್ಲ. ಆ ರೀತಿಯಾಗಿ ನಿಧಾನವಾಗಿರ್ತಕ್ಕಂಥ ತಮ್ಮ ವಿಲೋಕ ಯಾತ್ರೆಯನ್ನ ಪೂಜ್ಯರು ತಿಳಿಸಿದ್ದಾರೆ. ಇದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಇನ್ನು ಯಾರ್ಯಾರು ಅವತ್ತಿನ ದಿವಸ ನೋಡಿ ಕೂಡ ರಾಜ್ಯ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ ಸಲ್ಲಿಸಿದ್ದಾರೆ. ಶಿವಪಾಟ್ರು ಹೇಳ್ಯಾರಿ ಒಂದು ಕಲ್ಯಾಣ ಮಂಟಪ ಪಂಚಾಮೃತ ಅಭಿಷೇಕ ಮತ್ತು ಪೂಜಾ ಪ್ರತಿನಿತ್ಯದಲ್ಲಿ ಮುಂಜಾನೆ ಅವತ್ತಿನ ಹಿಡ್ಕೊಂಡು 11 ದಿವಸ ಪ್ರತಿನಿತ್ಯ ಪೂಜೆಗಳ ದಿವಸ ಹಾಗೂ ಅಭಿಷೇಕ ಪಂಚಾಮೃತ ಅಭಿಷೇಕ ದಿವಸ ಗದ್ದಿಗೆ ಹಾಗೂ ಪೂಜೆ ಹಾಗೂ ಪ್ರಸಾದ ಕಂಟಿನ್ಯೂ ಆಗಿ ನಡೀತಕ್ಕಂಥ ಅದಾದ್ರೆ ಆ ಗದ್ದಿಗೆ ಕೂಡ ಆ ಗದ್ದಿಗೆ ಕಡಿಸತಕ್ಕಂಥ ಭಕ್ತರು ಕೂಡ ರಾಯಚೂರು ಭಕ್ತರು 5 ಲಕ್ಷ ರೂಪಾಯಿ ಮಾಡಿ ಗದ್ದಿ ಕಡಿಸಕತ್ತ ನಡೆದಿದೆ. ಅದು ನಡೆಸಕತ್ತ ಅವ್ರಿಗೆ ಕಡಿಸಕತ್ತ ಗದ್ದಿಗೆ ಕಡಿಸೋದು ನಡೀತದೆ. ಬಹಳ ದೊಡ್ಡ ಪ್ರಸ್ಥಾನ 21 ಕರ್ಮಶಾಲೆಲ್ಲ ಬರ್ಬೋದು. ಏನಿಲ್ಲಪ್ಪ 20 ಕ್ವಿಂಟಲ್ ಮತ್ತು 10 ದಿವಸ ಖರ್ಚ 21ನೇ ತಾರೀಕಿಗೆ ಇರ್ಬೋದು ಅಂತ ನನಗೆ ಅನ್ಸಕತ್ತದ. ಎಲ್ಲ ಕಾರ್ಯಕ್ರಮ ಪ್ರತಿನಿತ್ಯದಲ್ಲಿ ನಡೆದವೆ. ಪೂಜ್ಯರಿಗೆ ಸಿದ್ಧಗಂಗಾ ಸ್ವಾಮಿಗಳು ಅಂತ ದೊಡ್ಡ ನಮಸ್ಕಾರ ಮಾಡಿರ್ತಕ್ಕಂಥ ಹಿರಿಯ ಪೂಜ್ಯರ ಸ್ವಾಮಿಗಳು ಯಾರು ಇಂಗಳೇಶ್ವರಪ್ಪಗಳು 96-97 ವರ್ಷ. ಇದೀಗ ಗಚ್ಚಿನ ಮಠ ಒಂದೊಂದು ಸರಿ ಒಂದೊಂದು ಮಠಗಳ ಪದ್ಧತಿ ಹೆಂಗಿರ್ತಪ್ಪ ಅಂದ್ರೆ ಧಾರವಾಡ ಮುರುಘಾ ಮಠದೊಳಗೆ
ಬಹಳಷ್ಟು ಭಕ್ತರ ಮತ್ತು ಆ ಭಕ್ತರ ಭಾವುಕ ಭಕ್ತಿ ವಿಷಯ ಕಾಣಿಸ್ತಿತ್ತು ನಾನು ನೋಡಿದ ಸಣ್ಣ ಇದ್ದಾಗ. ಅದು ಬಿಟ್ಟರೆ ಸಿದ್ಧಗಂಗಾ ದೊಡ್ಡಪ್ಪ ಇದ್ದಾಗ ಇವಾಗ ಆದ್ರೆ ಆ ರೀತಿ ಇರ್ತಕ್ಕಂಥ ಕಣಿಯ ಮುರುಗೇಶ್ವರ ಸಂಪ್ರದಾಯದ ಜನ ಸಂಪೂರ್ಣ ಇಂಗಳೇಶ್ವರ ಮಠಕ್ಕೆ ಶಿಫ್ಟ್ ಆಗಿತ್ತೇನಪ್ಪ. ಹುಡುಗರು ಮಡಿಯವರಿಗೆ ಸೇವೆ ಮಾಡ್ತಕ್ಕಂಥವ್ರಿಗೆ ಎಷ್ಟು ತ್ರಾಸಾಕಿತ್ತಪ್ಪ ಅಂದ್ರೆ ಊಟಕ್ಕೆ ಬರೋ ಮಂದಿಗೆ ಊಟ ಕೊಡೋದು ಮತ್ತು ಇದನ್ನ ಮಾಡೋದು ನೋಡಿದ್ರೆ ಅವ್ರು ಎದೆ ಹೊಡ್ಕೊಂಡು ಎಲ್ಲರೂ ಹೋಗಿ ಮಕ್ಕಳು ಕುಂದ್ರದೇನಪ್ಪ ಅಂತ ತಿಳ್ಕೊಂಡು 4-5 ಜನ ಶಿವ ಪುರಾಣ ಮಾಡ್ತಿದ್ರು. ನನಗೆ ಅನಿಸಿದ ಮಟ್ಟಿಗೆ ಅವ್ರಿಗೆ ಹಣ್ಣ ಬರುವುದನ್ನು ನೋಡಿದ್ರೆ ಸುಮಾರು ಒಂದು 4-5 ಟ್ಯಾಕ್ಟರ್ ಮ್ಯಾಗ ಹಣ್ಣು ಬಂದಿರ್ಬೇಕು ಅವ್ರಿಗೆ. ಅಷ್ಟೆಲ್ಲ ಹಣ್ಣುಗಳನ್ನು ಬುಟ್ಟಿಗಟ್ಲೆ ಭಕ್ತರಿಗೆ ಕೊಟ್ಟು ಊರಾಗೆಲ್ಲ ಕಳಿಸಿ ನನ್ನ ಕಾರನ್ನ ಹಾಕಿಟ್ಟುಕೊಂಡು ನಾ ಹಣ್ಣೇ ಚೆನ್ನಾಗಿಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಕ್ಕಂಥ ಮನುಷ್ಯರಿಗೆ ಪೂಜ್ಯರು. ಅಂಥ ಪೂಜ್ಯರನ್ನು ನಾವು ಕಳ್ಕೊಂಡೆವು. ಅಂಥ ಪೂಜ್ಯರಿಗೆ ಶ್ರದ್ಧಾಂಜಲಿ ನೋಡಿ ನಮ್ಮನ್ನು ಅನುಸರಿಸೋದ ನಾಡಿನ ಯಾವ ಗಣ್ಯರು ಬರ್ತಾರೆ. ಅವತ್ತಿನ ದಿವಸ ಮನೆ ಸರ್ ಬನ್ನಿ ಅರಿಯಪ್ಪ ಶಿವನ್ ಪಾಟೀಲ್ ಅಯ್ಯಪ್ಪ ಜನ ಆಡ್ಕೊಂಡ್ರಾಗಿ ಇನ್ನು ಯಾರ್ಯಾರು ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ ನೋಡಿ ಹಿರಿಯ ಗಣ್ಯರು ಕೂಡ ಬರ್ತಾರೆ. ಅವತ್ತಿನ ದಿವಸ ನಾನು ನೋಡಿದ ಕೂಡ ಆ ಅರ್ಥ ಸಂಸ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಗೌರವ ಕೂಡ